ಹಾಯ್ ನಕ್ಷು, ಹ್ಯಾಪಿ ಬರ್ಡೇ. ನಂದು ಬರ್ಡೇ ಇದೆ ಇವತ್ತು. ಎಲ್ಲರೂ ಬನ್ನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗೀತಾ ಆದರ್ಶ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಅಳಿಯ ನಕ್ಷದು 3ನೇ ವರ್ಷದ ಹುಟ್ಟಿದ ಹಬ್ಬ ಇದೆ. ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿ ನಾವು ಗಿಫ್ಟ್ ಪ್ಯಾಕ್ ಮಾಡಿಕೊಂಡು ನಾನು ಮತ್ತು ನಮ್ಮ ಯಜಮಾನರು ಇಬ್ಬರೂ ಅವರ ಫ್ಲ್ಯಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಅವರ ಫ್ಲ್ಯಾಟ್ಗೆ ಹೋದ್ಮೇಲೆ ಅವನ ಬರ್ಡೇನ ನಾವೇ ಎಲ್ಲ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಎಕ್ಸೈಟ್ ಆಗ್ತಾನೆ ಅಂತ. ಇವಾಗ ಅವ್ರ ಮನೆಗೆ ಬಂದ್ವಿ. ಹಾಯ್ ನಕ್ಷು, ಹ್ಯಾಪಿ ಬರ್ಡೇ. ಹಲೋ ಬಾಸ್, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಏನು ಹ್ಯಾಪಿ ಬರ್ಡೇ ಅಂದರೆ ಥ್ಯಾಂಕ್ ಯು ಅವನು. ಓಕೆ ನಕ್ಷ, ಅತ್ತೆ ಅಜ್ಜಿ ಮುಖ ಇತ್ತು ನಕ್ಷ. ಅಜ್ಜಿ ನೋಡಿ ತರಲೆ ಮಾಡ್ತೀಯಾ ನಿಜ? ಓಕೆ, ಡೆಕೋರೇಷನ್ ಆಗೋ ತನಕ ಹಂಗೆ ಕೂತ್ಕೋ. ಕೈ ಕಟ್, ಬಾಯಿ ಮುಚ್ಚು. ಹಿಂಗೆ ಹ್ಞೂ ಹಂಗೆ. ನಕ್ಷ 3ನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಮನೆ ಮಂದಿ ಎಲ್ಲ ಸಿಂಪಲ್ ಆಗಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಒಂದು ಕ್ಯೂಟಾಗಿ ಒಂದು ಡೆಕೋರೇಷನ್ನ ಫ್ಯಾಮಿಲಿ ಎಲ್ಲ ಸೇರಿ ಮಾಡಿದ್ವಿ. ಸೊ ಎಲ್ಲರೂ ಒಂದೊಂದು ಥರ ಕೆಲಸ ಮಾಡಿಕೊಂಡು ನಕ್ಷ ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು. ಒಂದು ರೀತಿ ಹೇಳೋದಾದರೆ ನಾವೇ ಬರ್ತ್ಡೇ ಈವೆಂಟ್ ಮ್ಯಾನೇಜ್ಮೆಂಟ್ ಆದಂಗೆ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ನಾವೇ ಶ್ರದ್ಧೆಯಿಂದ ಒಂದು ಡೆಕೋರೇಷನ್ನ ಮಾಡಿದ್ವಿ. ಸೊ ಅದೊಂಥರ ಫುಲ್ ಖುಷಿ ಆಯಿತು ನಮಗೆಲ್ಲ. ನಂದು ಬರ್ಡೇ ಇದೆ ಇವತ್ತು. ಎಲ್ಲರೂ ಬನ್ನಿ. ಊಟ ಮಾಡ್ಕೊಂಡು ಹೋಗಿ. ಓಕೆ, ವಿಶ್ ಮಾಡಿ. ನಾನು ನಮ್ಮ ಆದರ್ಶ ಅವ್ರು ಮಾಡಿದ್ದೀವಿ. ಹೆಂಗಿದೆ? ಸಗದಾಗಿದೆ ಅಲ್ವಾ? ಸೂಪರ್ ಆಗಿದೆ. ನಕ್ಷಗೆ ಕಾರ್ ಅಂದರೆ ತುಂಬ ಇಷ್ಟ, ಸಖತ್ ಕ್ರೇಜು. ಹಾಗಾಗಿ ತುಂಬ ಕಾರ್ಸ್ ಇತ್ತು. ಇವತ್ತು ಕಾರ್ ಇಟ್ಟು ಕಾರ್ ಥೀಮಲ್ಲಿ ಬರ್ಡೇ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ಲು ಮೇಲೆ ಅಟ್ಟದ ಮೇಲೆ ಇರೋ ಅಂಥ ಕಾರೆಲ್ಲ ತೆಗೆದು ನೀಟಾಗಿ ಡೆಕೋರೇಷನ್ ಮಾಡಿದ್ವಿ. ಹಾಗೆ ಒಂದಷ್ಟು ಗೊಂಬೆಗಳಿತ್ತು, ಅದೆಲ್ಲ ಜೋಡಿಸಿ ಸೂಪರಾಗಿ ನಾವು ಕಾರ್ ಥೀಮಲ್ಲಿ ಆ ಒಂದು ಬರ್ಡೇನ ಇವತ್ತು ಡೆಕೋರೇಷನ್ ಮಾಡಿದ್ದೀವಿ. ಮಕ್ಳಿಗಂತೂ ನಾವು ನೀಟಾಗಿ ಡ್ರೆಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ನಮ್ಮ ನಕ್ಷಂತೂ ಇವತ್ತು ಬರ್ಡೇ ಬಾಯ್ ಆಗಿರೋದ್ರಿಂದ ಫಸ್ಟ್ ಟೈಮ್ ನೀಟಾಗಿ ನಿಂತ್ಕೊಂಡು ಅವನು ರೆಡಿ ಮಾಡಿಸ್ಕೊತಾ ಇದ್ದ. ಇಲ್ಲ ಅಂದರೆ ತುಂಬಾ ತರಲೆ ಅವನು. ಒಂದು ಡ್ರೆಸ್ ಎಲ್ಲ ಹಾಕೊಳ್ಳೋಕ್ಕೆಲ್ಲ ಸಿಕ್ಕಾಬಟ್ಟೆ ಸಾಹಸ ಪಡಬೇಕು. ಮಕ್ಳಂದ್ರೇ ಹಾಗೆ ಅಲ್ವಾ, ಬಟ್ಟೆ ಎಲ್ಲ ಹಾಕೋದು, ಊಟ ಮಾಡಿಸೋದು, ಇದೆಲ್ಲ ತುಂಬಾ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಅಕ್ಕಪಕ್ಕದ ಮನೆಯವ್ರನ್ನ ಮಕ್ಳುಗಳನ್ನ ಮಾತ್ರ ಕರೆದಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇ ಕೇಕ್ ಮೇಲೆ ಮುದ್ದು ಮರಿ ಅಂತ ಬರ್ಸಿದ್ದೀವಿ. ಯಾಕಂದರೆ ಅವನು ನಮ್ಮ ಫ್ಯಾಮಿಲಿಗೆ ತುಂಬಾನೇ ಮುದ್ದು ಆ್ಯಂಡ್ ಕ್ಯೂಟ್ ಅವನು. ಹಾಗಾಗಿ ಸಿಂಪಲ್ ಆಗಿ ಮಕ್ಕಳು ಎಲ್ಲ ಕರೆದು ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ.
ಕೇಕ್ ಕಟಿಂಗ್ ಆದಮೇಲೆ ಫ್ಯಾಮಿಲಿ ಫೋಟೋಸ್ಗಳನ್ನ ತಗೊಂಡ್ವಿ. ಹಾಗೆ ಎಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳು ಯಾರ್ಯಾರು ಬಂದಿದ್ರು ಎಲ್ಲರೂ ಸ್ವಲ್ಪ ಗಿಫ್ಟೆಲ್ಲ ಕೊಟ್ಟು ನೆಕ್ಸ್ಟ್ ಬರ್ಡೇನ ಇನ್ನಷ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲರೂ ಕೊಟ್ಟಂಥ ಗಿಫ್ಟಲ್ಲಿ ಮೋಸ್ಟ್ ಆಫ್ ದಿ ಗಿಫ್ಟ್ ಇದ್ದಿದ್ದು ಕಾರ್ಸ್ ಮಾತ್ರ. ಯಾಕಂದರೆ ಅವನಿಗೆ ಕಾರ್ಸ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಕಾರ್ಸೇ ಅವನಿಗೆ ಎಲ್ಲ ಕೊಟ್ಟಿದ್ರು. ಫ್ಯಾಮಿಲಿ ಪೂರಾ ಅವನಿಗೆ ಒಂದೊಂದು ಗಿಫ್ಟು ಕೊಟ್ಟು ಭರ್ಜರಿಯಾಗಿ ಒಂದು ಕ್ಯೂಟಾಗಿ ಒಂದು ಬರ್ಡೇ ನಡೀತು. ಹಾಗೆ ಬಂದಿರೋ ಮಕ್ಳುಗಳಿಗೆಲ್ಲ ನಾವು ಕೇಕು ಚಿಪ್ಸು ಈ ರೀತಿ ಎಲ್ಲ ಕೊಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ರಿಟರ್ನ್ ಗಿಫ್ಟ್ ಕೂಡ ಮಕ್ಕಳಿಗೆ ಇತ್ತು, ಅದನ್ನು ಕೊಟ್ಟು ನಾವು ಒಂದು ಕ್ಯೂಟಾಗಿ ಮನೆಯಲ್ಲೇ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ ಬರ್ಡೇ ಮಾಡಬೇಕು ಅಂದ್ಕೊಂಡಿದ್ದು ಹೋಗ್ತಾ ಹೋಗ್ತಾ ತುಂಬ ಗ್ರ್ಯಾಂಡ್ ಬರ್ಡೇನೇ ಆಯಿತು. ಸೊ ಎಲ್ಲ ಮಕ್ಳಿಗೂ ರಿಟರ್ನ್ ಗಿಫ್ಟ್ ಕೊಟ್ಟು ನೆಕ್ಸ್ಟ್ ಬರ್ಡೇ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಬಾಯ್